ಬಾಬನ್ ಮುರಳಿ ಆಗಿದೆ ಈ 31/5/77 31/5/77 ಈ 77 ಸೀರೀಸ್ ನಲ್ಲಿ ಮೇ ತಿಂಗಳ ಲಾಸ್ಟ್ ಮುರಳಿ. ಹೆಡ್ಡಿಂಗ್ ಆಗಿದೆ ವಿಶ್ವ ಕಲ್ಯಾಣ ಕರ್ನೆ ಕಾ ಸಹಜ ಸಾಧನ ಹೈ. ವಿಶ್ವ ಕಲ್ಯಾಣ ಮಾಡುವಂತದಕ್ಕೆ ಸಹಜ ಸಾಧನ ಆಗಿದೆ ಶ್ರೇಷ್ಠ ಸಂಕಲ್ಪೋं की ಏಕಾಗ್ರತೆ. ಬಾಬಾ ಹೇಳ್ತಾರೆ ನೀವು ವಿಶ್ವ ಕಲ್ಯಾಣ ಮಾಡ್ಬೇಕಂದ್ರೆ ಅದಕ್ಕೆ ಸಹಜ ಉಪಾಯ ಅಥವಾ ಸಾಧನೆ ಆಗಿದೆ ಶ್ರೇಷ್ಠ ಸಂಕಲ್ಪಗಳ ಏಕಾಗ್ರತೆಯ ಅಭ್ಯಾಸ. तो बाबा ಹೇಳ್ತಾರೆ अपने निराकारी और साकारी दोनों स्थितियों को अच्छी तरह से जान गए हो. ನಿಮ್ಮ ನಿರಾಕಾರಿ ಮತ್ತೆ ಸಾಕಾರಿ ಎರಡು ಸ್ಥಿತಿಗಳನ್ನ ಒಳ್ಳೆ ರೀತಿಯಲ್ಲಿ ತಿಳ್ಕೊಂಡಿದ್ದೀರಾ. दोनों ही स्थितियों में स्थित रहना सहज अनुभव होता है या साकारी स्थिति में स्थित रहना सहज लगता है और निराकार स्थिति में मेहनत लगती है. तो ಬಾಬಾ ಏನ್ ಹೇಳ್ತಾ ಇದ್ದಾರೆ ಎರಡು ಸ್ಥಿತಿಗಳಲ್ಲಿ ಸ್ಥಿತರಾಗುವಂಥದ್ದು ನಿಮಗೆ ಸಹಜ ಅನುಭವ ಆಗುತ್ತಾ ಇಲ್ಲ ಸಾಕಾರ ಸ್ಥಿತಿಯಲ್ಲಿ ಸ್ಥಿತರಾಗೋದು ಸಹಜ ಮತ್ತೆ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತರಾಗೋದು ಕಷ್ಟ ಅಥವಾ ಪರಿಶ್ರಮ ಆಗುವಂಥದ್ದು ಆ ತರ ಇದೆಯಾ ಅಂತ ಬಾಬಾ ಕೇಳ್ತಾ ಇದ್ದ. ಸಂಕಲ್ಪ ಕಿಯಾ और उस स्थिति में स्थित हुआ. ಬಾಬಾ ಹೇಳ್ತಾರೆ ಸಂಕಲ್ಪ ಮಾಡಿದ ತಕ್ಷಣನೇ ಯಾವ ಸ್ಥಿತಿ ಬೇಕೋ ಆ ಸ್ಥಿತಿಯಲ್ಲಿ ಸ್ಥಿತರಾಗುವ. सेकंड का संकल्प जहां चाहे वहां स्थित कर सकता है. ಬಾಬಾ ಕೇಳ್ತಾ ಇದ್ದಾರೆ ಸೆಕೆಂಡಿನ ಸಂಕಲ್ಪ ಏನಿದೆ ಎಲ್ಲಿ ಬೇಕೋ ಅಲ್ಲಿ ಸ್ಥಿತ ಮಾಡುವಂತ. तो संकल्प ही ऊंच ले जाने के लिए और नीचे ले आने की एक रूहानी लिफ्ट है. ಬಾಬಾ ಹೇಳ್ತಾರೆ ನಿಮ್ಮ ಸಂಕಲ್ಪನೆ ಉನ್ನತ ಸ್ಥಾನಕ್ಕೆ ಉನ್ನತ ಸ್ಥಿತಿಗೆ ಅಥವಾ ಕೆಳಗಡೆಗೆ ತಗೊಂಡು ಹೋಗುವಂತಹ ಒಂದು ಆತ್ಮಿಕ ಲಿಫ್ಟ್ ಆಗಿದೆ. ಏನು ಸಂಕಲ್ಪ जिस द्वारा जिस द्वारा चाहे तो सर्वश्रेष्ठ अर्थात ಯಾವ ಸಂಕಲ್ಪದ ಶಕ್ತಿ ಮೂಲಕ ಬಾಬಾ ಹೇಳ್ತಾರೆ ಸರ್ವಶ್ರೇಷ್ಠ ಅರ್ಥಾತ್ ऊंची मंजिल पर पहुंचे. ಯಾವ ಶಕ್ತಿಯಿಂದ ಸರ್ವಶ್ರೇಷ್ಠ ಅರ್ಥಾತ್ ಉನ್ನತವಾದಂತಹ ಗುರಿಗೆ ನೀವು ತಲುಪಬಹುದು. ಅರ್ಥಾತ್ ನಿರಾಕಾರಿ ಸ್ಥಿತಿ में स्थित हो जाओ. ಯಾವ ಸಂಕಲ್ಪ ಶಕ್ತಿಯಿಂದ ನೀವು ಉನ್ನತ ಸ್ಟೇಜ್ ಅರ್ಥಾತ್ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಚಾಹೆ ಆಕಾರಿ ಸ್ಥಿತಿ में स्थित हो जाओ. ಇಲ್ಲ ಬಾಬಾ ಹೇಳ್ತಾರೆ ಒಂದೇ ಸಂಕಲ್ಪದ ಮೂಲಕ ನೀವು ಆಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗಬಹುದು. ಚಾಹೆ ಸಾಕಾರಿ ಸ್ಥಿತಿ में स्थित हो जाओ. ಅದೇ ಸಂಕಲ್ಪದ ಲಿಫ್ಟ್ ಅನ್ನ ಯೂಸ್ ಮಾಡಿಕೊಂಡು ಜಸ್ಟ್ ನಂಬರ್ಸ್ ಒತ್ತಬೇಕಷ್ಟೆ. ಸಂಕಲ್ಪದ ನಂಬರ್ ಒತ್ತಿ 3 2 1 ಯಾವ ಫ್ಲೋರ್ ಬೇಕೋ ಆ ಫ್ಲೋರಿಗೆ. 3 ಅಂದ್ರೆ ಪರಂಧಾಮ, 2 ಅಂದ್ರೆ ಸೂಕ್ಷ್ಮ ಲೋಕ, 1 ಅಂದ್ರೆ ಸಾಕಾರ ವತನ. तो ಯಾವ ಫ್ಲೋರ್ ನಲ್ಲಿ ನೀವು ಇಳಿಬೇಕಂತ ಇದೆ ಸೆಕೆಂಡ್ ನಲ್ಲಿ ಇಳಿಯೋ ತರ ಪ್ರಾಕ್ಟೀಸ್ ಮಾಡಿ ಅಂತಾರೆ ಬಾಬಾ. ಅದು ನಿಮ್ಮನ್ನ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ. ಯಾವುದು ಸಂಕಲ್ಪ ಚಾಹೆ ಸಾಕಾರಿ ಸ್ಥಿತಿ में स्थित हो जाए. ऐसी प्रैक्टिस अपने अनुभव करते हो. ಬಾಬಾ ಹೇಳ್ತಾರೆ ಇಂತಹ ಪ್ರಾಕ್ಟೀಸ್ ಸೆಕೆಂಡ್ ನಲ್ಲಿ ನೀವು ಬಟನ್ ಒತ್ತಿದ ತಕ್ಷಣನೇ ಯಾವ ಜಾಗಕ್ಕೆ ಅಥವಾ ಯಾವ ಸ್ಥಿತಿನ ಅನುಭವ ಮಾಡ್ಬೇಕು ಆ ರೀತಿ ಅನುಭವ ನಡೀತಾ ಇದೆಯಾ ಅಂತ ಬಾಬಾ ಕೇಳ್ತಾರೆ. संकल्प की शक्ति को जहां चाहो वहां लगा सकते हो.
ಬಾಬಾ ಹೇಳ್ತಾರೆ ಸಂಕಲ್ಪದ ಶಕ್ತಿನನ್ನ ಎಲ್ಲಿ ಬೇಕೋ ಅಲ್ಲಿ ನೀವು ತೊಡಗಿಸಕ್ಕಾಗುತ್ತಾ? ಕ್ಯೂಂಕಿ ಆತ್ಮ ಮಾಲಿಕ್ ಹೈ, ಇನ್ನು ಸೂಕ್ಷ್ಮ ಶಕ್ತಿಯು, ಯಾಕಂದ್ರೆ ನಾವು ಆತ್ಮ ಮಾಲೀಕ ಆಗಿದ್ದೀವಿ. ಈ ಸೂಕ್ಷ್ಮ ಶಕ್ತಿಗಳಿಗೆ ಯಾವುದು ಮನಸ್ಸು, ಬುದ್ಧಿ ಮತ್ತೆ ಸಂಸ್ಕಾರ, ಈ ಮೂರು ಸೂಕ್ಷ್ಮ ಶಕ್ತಿಗಳಿಗೆ ಆತ್ಮ ಮಾಲೀಕ ಆಗಿದೆ. तो ಮಾಸ್ಟರ್ ಸರ್ವಶಕ್ತಿವಾನ್ ಅರ್ಥಾತ್, ಬಾಬಾ ಏನ್ ಹೇಳ್ತಾರೆ, ನೀವು ನಿಮ್ಮನ್ನ ಮಾಸ್ಟರ್ ಸರ್ವಶಕ್ತಿವಂತ ಅಂತ ತಿಳ್ಕೊಳ್ತಾ ಇದ್ರೆ तो सर्वशक्तियों को जब चाहे, जहां चाहे और जैसे चाहे वैसे कार्य में लगा सकते हैं. ನಾವ್ ಹೇಳ್ತಾರೆ ಒಂದ್ ವೇಳೆ ನೀವು ಸರ್ವಶಕ್ತಿವಂತ ಆಗಿದ್ರೆ, तो ಬಾಬಾ ಹೇಳ್ತಾರೆ ಯಾವಾಗ ಬೇಕೋ ನಿಮಗೆ ಆ ಶಕ್ತಿಗಳನ್ನ, ಎಲ್ಲಿ ಬೇಕೋ, ಯಾವಾಗ ಬೇಕೋ, ಎಲ್ಲಿಗೆ ಬೇಕೋ, ಮತ್ತೆ ಹೇಗೆ ಬೇಕೋ ಅದೇ ರೀತಿಯಲ್ಲಿ ನೀವು ಕಾರ್ಯದಲ್ಲಿ ತೊಡಗಿಸ್ಬೋದು ಆ ಶಕ್ತಿಗಳನ್ನ. ऐसा मालिकपन अपने में अनुभव करते हो, ಈ ರೀತಿ ಮಾಲೀಕತನ, ನಾನು ಮಾಲೀಕ ಆಗಿದ್ದೀನಿ ಎಲ್ಲಾ ಶಕ್ತಿಗಳಕ್ಕೆ, ಆ ಶಕ್ತಿಗಳನ್ನ ಅದೇ ರೀತಿ ನಾನು ಯಾವ ತರ ಬೇಕೋ ಅದನ್ನ ಯೂಸ್ ಮಾಡೋ ತರ ಮಾಲೀಕ ತನದ ಅನುಭವ ಮಾಡ್ತಾ ಇದ್ದೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. संकल्प को रचने वाले रचता, ಸ್ವಯಂ ಕೋ ಅನುಭವ करते हो, ನನ್ನ ಒಳಗಡೆ ಇರುವಂತಹ ಸಂಕಲ್ಪಗಳನ್ನ ರಚನೆ ಮಾಡುವಂತಹ ರಚಯಿತ ಯಾರು? कौन रचना करता है संकल्प? मैं, ನಾನು, ನಾನು ರಚನೆ ಮಾಡೋದು, ಶಿವಬಾಬಾ ಅಲ್ಲ. ಸಂಕಲ್ಪಗಳನ್ನ ರಚನೆ ಮಾಡುವಂತ ರಚಯಿತ ಸ್ವಯಂ ನನ್ನ ಅನುಭವ ಮಾಡ್ತಾ ಇದ್ದೀರಾ. ರಚನಾಕ್ಕೆ ವಶೀಭೂತ ನಹೀ ಹೋತೆ, ಅದಕ್ಕೆ ಬದಲಾಗಿ ನಿಮ್ಮ ಪ್ರಮೇಯ ಇಲ್ಲದೆ ಅಥವಾ ನಿಮ್ಮ ಒಂದು ಪರ್ಮಿಷನ್ ಇಲ್ಲದೆ ಮನಸ್ಸು ತನ್ನ ಪಾಟಿಗೆ ತಾನು ಸಂಕಲ್ಪಗಳನ್ನ ರಚನೆ ಮಾಡ್ತಾ ಇರುವಂತ, ಈ ರೀತಿಯಂತೂ ಆಗ್ತಾ ಇಲ್ಲ ತಾನೆ. ರಚನಾಕ್ಕೆ ವಶೀಭೂತ ನಹೀ ಹೋತೆ, ಬಾಬಾ ಹೇಳ್ತಾರೆ ರಚನೆಗೆ ನೀವು ವಶೀಭೂತರಂತೂ ಆಗ್ತಾ ಇಲ್ಲ ತಾನೆ. तो ऐसा अभ्यास है जो एक सेकंड में जिस स्थिति में स्थित होना, डायरेक्शन मिले उसी स्थिति में सेकंड में स्थित हो जाओ, ऐसी प्रैक्टिस है. ಬಾಬಾ ಹೇಳ್ತಾರೆ ಈ ರೀತಿ ಅಭ್ಯಾಸ ಇದೆಯಾ? ಆ ತರ ಅಭ್ಯಾಸ ಒಂದು ಸೆಕೆಂಡ್ ನಲ್ಲಿ, ಎಲ್ಲರೂ ಮೈಕ್ಸ್ ಆಫ್ ಮಾಡಿ, ಒಂದು ಸೆಕೆಂಡ್ ನಲ್ಲಿ ಯಾವ ಸ್ಥಿತಿಯಲ್ಲಿ ಸ್ಥಿತರಾಗುವಂತಹ ಡೈರೆಕ್ಷನ್ ಸಿಕ್ಕಿದ್ರೆ, ಯಾವ ಸ್ಥಿತಿಯಲ್ಲಿ ಸ್ಥಿತರಾಗುವಂತಹ ಡೈರೆಕ್ಷನ್ ಸಿಕ್ಕಿದ್ರೆ ಅದೇ ಸ್ಥಿತಿಯಲ್ಲಿ ಸೆಕೆಂಡ್ ನಲ್ಲಿ ಸ್ಥಿತರಾಗುವಂತಹ ಪ್ರಾಕ್ಟೀಸ್ ಇದೆಯಾ? ಈ ತರ ಬಾಬಾ ಹೇಳ್ತಾರೆ ಪ್ರಾಕ್ಟೀಸ್ ನಿಮ್ಮಲ್ಲಿ ಇದೆಯಾ ಅಂತ ಬಾಬಾ ಹೇಳ್ತಾ ಇರುವಂತ. ಎಲ್ಲಿ ತನಕ ನಮ್ಗೆ ಆ ಪ್ರಾಕ್ಟೀಸ್ ಇಲ್ಲ, ಬಾಬಾ ಹೇಳ್ತಾರೆ ಅಲ್ಲಿ ತನಕ ನಾವು ಆ ಸ್ಥಿತಿನನ್ನ ತಲುಪಕ್ಕಾಗಲ್ಲ. तो या युद्ध करते ही समय बीत जाएगा, ಇಲ್ಲ ಅಂದ್ರೆ ಬರೀ ಯುದ್ಧ ಮಾಡ್ತಾ ಇರುವಂತದ್ರಲ್ಲಿನೇ ನಿಮ್ಮ ಸಮಯ ಕಳೀತಾ ಇದೆಯಾ. ಈಗ ನಾನು ಆ ಸ್ಥಿತಿಗೆ ಹೋಗ್ಬೇಕು, ಬಟ್ ಮನ್ಸು ಬಿಡ್ತಾ ಇಲ್ಲ ಹೋಗಕ್ಕೆ, ಅದ್ರಲ್ಲಿನೇ ನಂದು ಯುದ್ಧ ನಡೀತಾ ಇದೆ ಮನಸ್ಸಿನ ಜೊತೆ. ಈ ತರ ಏನಾದ್ರೂ ಆಗ್ತಾ ಇದೆ? अगर युद्ध करते हुए समय बीत जाए और स्वयं को स्थित ना कर सको, उसको मास्टर सर्वशक्तिवान कहेंगे या क्षत्रिय कहेंगे. ಒಂದ್ ವೇಳೆ ಬಾಬಾ ಹೇಳಿದ್ರೆ ಯುದ್ಧ ಮಾಡ್ತಾ ಇರುವಂತದ್ರಲ್ಲಿನೇ ನಿಮ್ಮ ಸಮಯ ಕಳೀತಾ ಇದ್ರೆ, ಯುದ್ಧ ಮಾಡ್ತಾ ಇರೋದ್ರಲ್ಲಿ ನಿಮ್ಮ ಸಮಯ ಕಳೀತಾ ಇದ್ರೆ ಸ್ವಯಂನ ಸ್ಥಿತಿನಲ್ಲಿ ಸ್ಥಿತ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂದಾಗ ಬಾಬಾ ಹೇಳ್ತಾರೆ ನಿಮ್ಮನ್ನ ಮಾಸ್ಟರ್ ಸರ್ವಶಕ್ತಿವಂತ ಅಂತ ಹೇಳಕ್ ಆಗುತ್ತಾ, ಇಲ್ಲ ಕ್ಷತ್ರಿಯ ಅಂತ ಹೇಳ್ಬೇಕು? ಇನ್ನು ಯುದ್ಧ ಮಾಡ್ತಾ ಇದ್ರೆ ಆ ಸ್ಥಿತಿಯಲ್ಲಿ ನಿಲ್ಸ್ಲಿಕ್ಕೆ ನಿಮ್ಮ ಒಂದು ಪರ್ಮಿಷನ್ ಇಲ್ಲದೆ ಸಂಕಲ್ಪಗಳನ್ನ ಮನಸ್ಸು ರಚನೆ ಮಾಡ್ತಾ ಇದೆ ಅಂದ್ರೆ ಅರ್ಥ ಏನು? ಬಾಬಾ ಹೇಳ್ತಾರೆ ನಿಮ್ಮ ರಚಯಿತನ ಅಲ್ಲಿ ಅಧಿಕಾರ ನಡೀತಾ ಇಲ್ಲ.
ಸೊ ಬಾಬಾ ಹೇಳ್ತಾರೆ ಕ್ಷತ್ರಿ ಅರ್ಥಾತ್ ಚಂದ್ರವಂಶಿ. ಕ್ಷತ್ರಿಯ ಅಂದ್ರೇನೆ ಅರ್ಥ ಬಾಬಾ ಹೇಳ್ತಾರೆ ಚಂದ್ರವಂಶಿ. ವರ್ತಮಾನ್ ಸಮಯ ಮೇನ್ ಪಾಯಿಂಟ್ ಬಾಬಾ ಬರ್ತಾ ಇದ್ದಾರೆ ಈಗ. ವರ್ತಮಾನ್ ಸಮಯ ವಿಶ್ವ ಕಲ್ಯಾಣ ಕರ್ನೆ ಕಾ ಸಹಜ ಸಾಧನ. ನೀವು ವಿಶ್ವ ಕಲ್ಯಾಣ ಮಾಡ್ಬೇಕು ಅಂದ್ರೆ ಅದಕ್ಕೆ ಸಹಜ ಸಾಧನ ಆಗಿದೆ. अपने श्रेष्ठ संकल्पों के एकाग्रता द्वारा. ಇಂಪಾರ್ಟೆಂಟ್ ಅಂಡರ್ಲೈನ್ಡ್ ಪಾಯಿಂಟ್, ಎಲ್ಲರೂ ಗಮನ ಕೊಡಿ ಈ ಪಾಯಿಂಟ್ ಮೇಲೆ. ಬಾಬಾ ಹೇಳ್ತಾರೆ ವರ್ತಮಾನ ಸಮಯದಲ್ಲಿ ವಿಶ್ವ ಕಲ್ಯಾಣ ಮಾಡುವಂತಹ ಸಹಜ ಸಾಧನನೇ ಆಗಿದೆ ನಿಮ್ಮ ಶ್ರೇಷ್ಠ ಸಂಕಲ್ಪಗಳ ಏಕಾಗ್ರತೆಯ ಮೂಲಕ ಸರ್ವ ಆತ್ಮಾओं की भटकती हुई बुद्धि को एकाग्र करना. ಸರ್ವ ಆತ್ಮಗಳ ಅಲಿದಾಡ್ತಾ ಇರುವಂತಹ ಬುದ್ಧಿ ಏನ್ ಮಾಡ್ತಾ ಇದೆ? ಅಲಿತಾ ಇದೆ. ನಿನ್ನೆ ಯಾಕೆ ಅಲಿತಾ ಇದೆ ಅಂತ ಬಾಬಾ ನಿನ್ನೆ ಕಾರಣ ಹೇಳಿದ್ದಾರೆ. ಏನದು? ಅಲ್ಲಿ ಯಾವುದೋ ಒಂದು ಲಗಾವ್ ಇದೆ ಅಥವಾ ಸೆಳೆತ ಇದೆ. ಸೆಳೆತ ಇರೋ ಕಾರಣದಿಂದ ಜುಕಾವ್ ಇರುತ್ತೆ, ಅಂದ್ರೆ ಬಾಗುವಿಕೆ ಇರುತ್ತೆ. ಸೊ ಬುದ್ಧಿಯಲ್ಲಿ ಬಾಗ್ತಾ ಇದೆ, ಅದನ್ನ ತೆಗೀರಿ. ಬುದ್ಧಿನನ್ನ ಬಾಬನ್ಗೆ ಸಮರ್ಪಣೆ ಮಾಡಿ, ಅವಾಗ ಅದೆಲ್ಲ ಸಹ ಬಂದಾಗುತ್ತೆ, ಬುದ್ಧಿ ಸ್ವಚ್ಛ ಆಗುತ್ತೆ. ಅದೇ ರೀತಿ ಬಾಬಾ ಹೇಳ್ತಾರೆ ನೀವು ಬೇರೆ ಆತ್ಮಗಳ ಬುದ್ಧಿನನ್ನ, ಅಲಿತಾ ಇರುವಂತ ಬುದ್ಧಿನನ್ನ ಏಕಾಗ್ರ ಮಾಡ್ಬೇಕು. ಏಕೆ? ಆಧಾರನೇ ನಿಮ್ಮ ಶ್ರೇಷ್ಠ ಸಂಕಲ್ಪಗಳ ಏಕಾಗ್ರತೆ. तो सारे विश्व की सर्व आत्माएं विशेष यही चाहना रखती है. ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಆತ್ಮಗಳ ವಿಶೇಷ ಇದೇ ಬಯಕೆ ಇದೆ, ಇದೇ ಬಯಸ್ತಾ ಇದ್ದಾರೆ. ಏನಂತ? ಕಿ ಭಟಕ್ತಿ ಹುಯಿ ಬುದ್ಧಿ ಏಕಾಗ್ರ ಹೋ ಜಾಯೆ. ನನ್ನ ಅಲಿತಾ ಇರುವಂತ ಬುದ್ಧಿ ಅಲಿತಾ ಇದೆ ಇಲ್ಲೋ ಅಲ್ಲಿ, ಅದು ಏಕಾಗ್ರ ಆಗ್ಬೇಕು. ಅಥವಾ ಮನ್ ಚಂಚಲತಾ ಸೆ ಏಕಾಗ್ರ ಹೋ ಜಾಯೆ. ಮನಸ್ಸು ಚಂಚಲತೆಯಿಂದ ಏಕಾಗ್ರ ಆಗುವಂಥದ್ದು. ಇದು ಇಡೀ ಪ್ರಪಂಚದಲ್ಲಿರುವಂತ ಎಲ್ಲ ಆತ್ಮಗಳು ಈಗ ಬಯಸ್ತಾ ಇದ್ದಾರೆ. ಯಾ ವಿಶ್ವ ಕಿ ಮಾಂಗ್ ವ ಚಾಹನಾ कैसे पूर्ण कर सके. ಇದು ವಿಶ್ವದ ಒಂದು ಬೇಡಿಕೆ. ಈ ಬೇಡಿಕೆಯನ್ನ ನೀವು ಹೇಗೆ ಪೂರ್ಣ ಮಾಡ್ತೀರಾ? ಅಗರ್ ಸ್ವಯಂ ಹಿ ಏಕಾಗ್ರ ನಹಿ ಹೋಂಗೆ ತೋ, ಇನ್ನು ನಾನೇ ಏಕಾಗ್ರತೆಯಲ್ಲಿ ಬಂದಿಲ್ಲ ಅಂದ್ರೆ, ಅಥವಾ ನನ್ನ ಬುದ್ಧಿನೇ ಏಕಾಗ್ರತೆಗೆ ಸಿಗ್ತಾ ಇಲ್ಲ, ಮನಸ್ಸು ಚಂಚಲ ಇದೆ ಅಂದ್ರೆ, ತೋ ಔರೋಂಕೋ कैसे कर सके. ಬೇರೆಯವರಿಗೆ ನೀವು ಹೇಗೆ ಮಾಡಕ್ಕಾಗುತ್ತೆ? ಅದಕ್ಕೆ ಮೊದಲು ಕೂತ್ಕೊಂಡು ಮನಸ್ಸು ಬುದ್ಧಿನನ್ನ ನಾವು ನಮ್ಮ ಹತೋಟಿಯಲ್ಲಿ ತರುವಂತಹ ಪ್ರಾಕ್ಟೀಸ್ ಅನ್ನ ಬಹಳಷ್ಟು ಮಾಡ್ಬೇಕು. ಟೈಮ್ ಬಹಳ ತೆಗಿಬೇಕಾಗುತ್ತೆ. ತಪಸ್ಸಂದ್ರೆ ಅವರು ಬಾಬಾ ಸಾಧುಗಳು ಕಾಡಿಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಈಗ ಬಾಬಾ ಹೇಳ್ತಾರೆ ನೀವು ಮನೆಯಲ್ಲಿ ಇದ್ಕೊಂಡು ಕೆಲಸಗಳು ಮುಗಿದ ತಕ್ಷಣ ಮತ್ತೆ ಕೂತ್ಕೊಂಡು ಆ ಪ್ರಾಕ್ಟೀಸ್ ನಲ್ಲಿ ನೀವು ಎಲ್ಲಿ ತನಕ ತೊಡಗಲ್ವೋ, ಅದೇ ಕೆಲಸ ಇದೇ ಕೆಲಸ ಅಂತ ನೀವು ಟೈಮ್ ವೇಸ್ಟ್ ಮಾಡಿದ್ರೆ ಬಾಬಾ ಹೇಳ್ತಾರೆ ಸಾಧ್ಯನೇ ಇಲ್ಲ, ಅಷ್ಟು ಈಸಿ ಅಲ್ಲ. ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಬಾಬಾ ಹೇಳ್ತಾರೆ ಅಷ್ಟು ಈಸಿಯಾಗಿ ನಿಮ್ ಕೈಗೆ ಮನಸ್ಸು ಬುದ್ಧಿ ಸಿಗಲ್ಲ. तो अगर स्वयं ही एकाग्र नहीं होंगे तो औरों को कैसे कर सकेंगे. ಬೇರೆಯವ್ರನ್ನ ನೀವು ಹೇಗೆ ಮಾಡಕ್ಕಾಗುತ್ತೆ? ಇಸಿಲಿಯೇ ಏಕಾಗ್ರತಾ ಅರ್ಥಾತ್, ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಏಕಾಗ್ರತೆ ಅಂದ್ರೇನೆ ಅರ್ಥ ಸದಾ ಏಕ್ ಬಾಪ್ ದೂಸರನ. ಏಕಾಗ್ರತೆ ಅಂದ್ರೇನೆ ಒಬ್ಬ ತಂದೆ ಬಿಟ್ರೆ ಬೇರೆ ಯಾರು ಇಲ್ಲ. ऐसे निरंतर निरंतर एक रस स्थिति में स्थित होने का ವಿಶೇಷ ಅಭ್ಯಾಸ. ಬಹಳ ಇಂಪಾರ್ಟೆಂಟ್ ಏನ್ ಹೇಳ್ತಾ ಇದಾರೆ ಬಾಬಾ, ಕಿ ನಿರಂತರವಾಗಿ ಅದರಲ್ಲಿ ಅಂತರ ಇರಬಾರ್ದು. ನಾವು ಚಾಟ್ ಕೊಡ್ತೀವಿ, ಚಾಟ್ ನಲ್ಲಿ 2 ಗಂಟೆ ನಾನು ಬಾಬನ್ ನೆನಪು ಮಾಡಿದೆ, 3 ಗಂಟೆ ನಾನು ನೆನಪು ಮಾಡಿದೆ, 1.5 ಗಂಟೆ ನೆನಪು ಮಾಡಿದೆ, 5 ಗಂಟೆ. ಬಾಬಾ ಹೇಳ್ತಿದ್ ಯಾವ್ದು ಚಾಟ್ ಅದ್ ನನ್ಗೆ ಅವಶ್ಯಕತೆ ಇಲ್ಲ, ನೀವು ಚೆಕಿಂಗ್ ಇಟ್ಕೊಳ್ಳಿ. ಬಾಬಾ ಹೇಳ್ತಾರೆ ಬಟ್ ನನಗೆ ನಿರಂತರ ವ್ಯತ್ಯಾಸನೇ ಇರಬಾರ್ದು. ಭಲೆ ನೀವು ಕೆಲಸ ಮಾಡ್ತಾ ಇದ್ರಿ, ಯಾರ ಹತ್ರ ಮಾತಾಡ್ತಾ ಇದ್ರಿ, ಮುಗಿದ ತಕ್ಷಣ ಮತ್ತೆ ಕೂಡ್ಲೆ ಬಾಬನ್ ನೆನಪು. ಈ ಚಾಟ್ಗಳೆಲ್ಲ ಹೋಗಿದೆ, ಅದು ಎಲ್ಲ ಹಳೇದು ಕಾಲ. ಈಗ ಎಷ್ಟು ಬೇಕು ಬಾಬಾ ಹೇಳ್ತಾರೆ ನಿರಂತರವಾಗಿ ಒಂದೇ ರಸದ ಸ್ಥಿತಿಯಲ್ಲಿ ಸ್ಥಿತರಾಗುವಂತಹ
ವಿಶೇಷ ಅಭ್ಯಾಸ ಮಾಡಬೇಕು. ಅದು ಯಾವಾಗ ಸಿಗುತ್ತೆ ಅಂದ್ರೆ ಒಂದೇ ರಸದ ಸ್ಥಿತಿ, ಏಕ್ ಬಾಪ್ ದೂಸರನ, ಒಬ್ಬ ತಂದೆ ಬಿಟ್ರೆ ಬೇರೆ ಯಾರು ಇಲ್ಲ. ಬಟ್ ಈ ಸ್ಥಿತಿ ಯಾವಾಗ ಬರುತ್ತೆ? ಏಕಾಗ್ರತೆಯ ಅಭ್ಯಾಸದಿಂದ. ಉಸ್ಕೆ ಲಿಯೆ ಜೈಸೆ ಸುನಾಯ ಥಾ, ಅದಕ್ಕೋಸ್ಕರ ನಾನು ಮುಂಚೆನೂ ಸಹ ಮುರಳಿಗಳಲ್ಲಿ ತಿಳಿಸ್ಕೊಟ್ಟೆ ಏನಂತ, ಏಕ್ ತೋ ವ್ಯರ್ಥ ಸಂಕಲ್ಪೋं को ಶುದ್ಧ ಸಂಕಲ್ಪೋं में ಪರಿವರ್ತನೆ. ವ್ಯರ್ಥ ಸಂಕಲ್ಪಗಳು ಬರ್ತವೆ, ಆ ವ್ಯರ್ಥ ಸಂಕಲ್ಪಗಳನ್ನ ಶುದ್ಧ ಸಂಕಲ್ಪಗಳಲ್ಲಿ ಪರಿವರ್ತನೆ ಮಾಡೋದನ್ನ ಕಲೀರಿ ಅಂತ. ವೇಸ್ಟ್, ಕೆಲವು ಮನೆಗಳಲ್ಲಿ ವೇಸ್ಟ್ ನನ್ನ ನಾವೇನ್ ಮಾಡ್ತೀವಿ, ಚೇಂಜ್ ಮಾಡಿ ಬೆಸ್ಟ್ ಮಾಡ್ತೀವ. ಆತರ ಒಳಗಡೆ ಏನ್ ನಡೀತಾ ಇದೆ ಮನಸ್ಸಿನಲ್ಲಿ, ವ್ಯರ್ಥ ತರಿಸುತ್ತೆ ಮನಸ್ಸು, ಅದನ್ನ ಬಂದ ತಕ್ಷಣ ಪರಿವರ್ತನೆ ಮಾಡುವಂತಹ ಶಕ್ತಿನನ್ನ ನಮ್ಮಲ್ಲಿ ತಂದ್ಕೋಬೇಕು. दूसरी बात, माया के आने वाले अनेक प्रकार के विघ्नों को, ಎರಡನೇ ಮಾತು, ಮಾಯೆ ಬರುವಂತ ಅನೇಕ ಪ್ರಕಾರದ ವಿಘ್ನಗಳನ್ನ ಅಪನಿ ಈಶ್ವರಿ ಲಗನ್ ಕೆ ಆಧಾರ ಸೆ, ನಿಮ್ಮ ಈಶ್ವರಿಯ ಲಗನ್ನ ಆಧಾರದ ಮೇಲೆ ಸಹಜ ಸಮಾಪ್ತ ಕರ್ತೆ ಕದಂ ಕೋ ಆಗೆ ಬಡಾತೆ, ಸಹಜವಾಗಿ ಸಮಾಪ್ತಿ ಮಾಡ್ತಾ ಹೆಜ್ಜೆಯನ್ನ ಮುಂದಕ್ಕೆ ತಗೊಳ್ತಾ ನಡೀರಿ. विघ्नों से घबराने का मुख्य कारण कौन सा होता है? ವಿಘ್ನಗಳು ಅಥವಾ ಸಮಸ್ಯೆಗಳು ಬಂದಾಗ ಗಾಬರಿ ಪಡುವಂತಹ ಮುಖ್ಯ ಕಾರಣ ಏನಾಗಿರುತ್ತೆ? ಸಮಸ್ಯೆ ಬಂದಾಗ ಫಸ್ಟ್ ಗಾಬರಿ ಆಗ್ಬಿಡುತ್ತೆ. ಗಾಬರಿ ಆದಾಗ ಏನಾಗುತ್ತೆ, ಆ ಸಮಸ್ಯೆ ದೊಡ್ಡದಾಗಿ ಕಾಣಿಸಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅಥವಾ ನಮ್ಮ ಮೇಲೆ ಹಾವಿ ಆಗುತ್ತೆ ಆ ಸಮಸ್ಯೆ. मुख्य कारण कौन सा होता है? विघ्न से घबराने का. जब भी कोई विघ्न आता है, ಯಾವಾಗೇ ಒಂದು ವಿಘ್ನ ಬರ್ತದೆ, तो विघ्न आते हुए यह भूल जाते हो कि बाप ने पहले से ही यह नॉलेज दे दी है. ವಿಘ್ನ ಬಂದಿದಿ ಅಂದ್ರೆ, ವಿಘ್ನ ಬಂದಾಗ ಈ ಮಾತನ್ನ ನೀವು ಮರ್ತು ಬಿಡ್ತೀರಿ. ಏನ್ ಮಾತನ್ನ? ಬಾಬಾ ಅದ್ರ ಬಗ್ಗೆ ಮೊದಲೇ ನಮಗೆ ನಾಲೆಜ್ ಅನ್ನ ಕೊಟ್ಟಿದ್ದಾರೆ. बाप ने पहले से ही यह नॉलेज दी है कि लगन की परीक्षा में यह सब आएंगे ही. ನಿಮ್ ಲಗನ್ ಸ್ಟಾರ್ಟ್ ಆಯ್ತಂದ್ರೆ ಈ ಲಗನ್ ಪರೀಕ್ಷೆಯಲ್ಲಿ ಈ ಎಲ್ಲ ವಿಘ್ನಗಳು ಬಂದೇ ಬರ್ತವೆ ನಿಮ್ಮನ್ನ ಚೆಕ್ ಮಾಡಕ್ಕೆ. ನೀವೆಷ್ಟು ಬಾಬನ್ ಕಡೆಗೆ ಹೋಗೋದಿಗೆ ಪ್ರಯತ್ನ ಮಾಡ್ತಿರೋ ಅಷ್ಟೇ ಸಮಸ್ಯೆಗಳು ಮಾಯೆ ತಂದಾಕುತ್ತೆ. ಯಾಕಂದ್ರೆ ಚೆಕ್ ಮಾಡ್ಬೇಕು ಅಂತ, ಇವರೆಷ್ಟು ಸ್ಟ್ರಾಂಗ್ ಇದ್ದಾರೆ. तो बाबा कहते लगन की परीक्षा में ये सब आएंगे ही, जब पहले से ही मालूम है कि विघ्न आने ही है. ಯಾವಾಗ ಮೊದಲೇ ಹೇಳಿದ್ರು ಬಾಬಾ, ಮೊದಲಿಂದನೇ ನಿಮ್ಗೆ ಗೊತ್ತಾಗಿದೆ ಈ ಎಲ್ಲಾ ಸಹ ವಿಘ್ನಗಳು ಬರೋದಿದೆ. ಘಬರಾನಿಗೆ ಕ್ಯಾ ಜರೂರತ್ ಹೈ? ಬಾಬಾ ಹೇಳ್ತಾರೆ ಗಾಬರಿ ಪಡುವಂತಹ ಅವಶ್ಯಕತೆ ಏನಿದೆ? ನೈ ಬಾತ್ ಕ್ಯೂ ಸಮಸ್ತೆ ಹೋ, ಇದನ್ನ ಹೊಸ ಮಾತು ಅಂತ ಯಾಕೆ ತಿಳ್ಕೊಳ್ತಾ ಇದ್ದಾರೆ? ಬಾಬಾ ಮುಂಚೆನೆ ನಾಲೆಜ್ ಕೊಟ್ಟಿದ್ರಲ್ಲ, ಈ ಎಲ್ಲ ವಿಘ್ನಗಳು ಸಮಸ್ಯೆಗಳು ಬರೋದಿದೆ, ಬರ್ತವೆ ನೀವು ಲಗನ್ ನಲ್ಲಿ ಇದ್ದಾಗ. ಅದನ್ನ ಫೇಸ್ ಮಾಡಿ ಅಂತಾರೆ ಬಾಬಾ. ಮಾಯಾ ಕ್ಯೂ ಆತಿ ಹೈ? ಮಾಯೆನೂ ಸಹ ಯಾಕೆ ಬರುತ್ತೆ? ವ್ಯರ್ಥ ಸಂಕಲ್ಪ ಬಿ ಕ್ಯೂ ಆತೆ ಹೈ? ವ್ಯರ್ಥ ಸಂಕಲ್ಪಗಳು ಸಹ ಯಾಕೆ ಬರ್ತವೆ? ಬುದ್ಧಿ ಕ್ಯೂ ಭಟಕ್ತಿ ಹೈ? ನಿಮ್ಮ ಬುದ್ಧಿ ಯಾಕೆ ಅಲಿತಾ ಇದೆ? ಬಾಬಾ ಕೇಳ್ತಾ ನಿಮ್ ಬುದ್ಧಿ ಯಾಕೆ ಅಲಿತಾ ಇದೆ? ಯಾ ವಾತಾವರಣ ಕ್ಯೂ ಪ್ರಭಾವ ಡಾಲ್ತಾ ಹೈ ಆಪ್ಕೆ? ಸುತ್ತಮುತ್ತ ಇರುವಂತ ವಾತಾವರಣ ಅಥವಾ ವ್ಯಕ್ತಿಗಳು ನಿಮ್ಮ ಮೇಲೆ ಯಾಕೆ ಪ್ರಭಾವ ಬೀಳಿಸ್ತಾ ಇದೆ? ಅವರ ಪ್ರಭಾವ ನಿಮ್ಮ ಮೇಲೆ ಯಾಕೆ ಬೀಳ್ತಾ ಇದೆ? ವಾತಾವರಣ. ಸಂಬಂಧಿ ಸಾಥ್ ಕ್ಯೂ ನಹಿ ದೇತೆ? ಸಂಬಂಧಿಕರು ನಿಮ್ಗೆ ಯಾಕೆ ಜೊತೆ ಕೊಡ್ತಾ ಇಲ್ಲ? ಪುರಾನೆ ಸಂಸ್ಕಾರ ಅಬ್ ತಕ್ ಕ್ಯೂ ಇಮರ್ಜ್ ಹೋತೆ? ಏನೇನ್ ಪಾಯಿಂಟ್ಸ್ ಬಾಬಾ ಕೇಳ್ತಾ ಇದ್ರು. ಹಳೆ ಸಂಸ್ಕಾರಗಳು ಇನ್ನೂ ಇಲ್ಲಿ ತನಕ ಯಾಕೆ ಇಮರ್ಜ್ ಆಗ್ತಾ ಇದೆ? ಏನೇನ್ ಕೇಳಿದ್ರು? ಮಾಯೆ ಯಾಕೆ ಬರ್ತಾ ಇದೆ? ವ್ಯರ್ಥ ಸಂಕಲ್ಪಗಳು ಯಾಕೆ ಬರ್ತಾ ಇದೆ? ಬುದ್ಧಿ ಇನ್ನೂ ಯಾಕೆ ಅಲಿತಾ ಇದೆ? ವಾತಾವರಣದ ಪ್ರಭಾವ ನಿಮ್ಮ ಮೇಲೆ ಯಾಕೆ ಬೀಳ್ತಾ? ಸಂಬಂಧಿಗಳು ಯಾಕೆ ನಿಮ್ಗೆ ಇನ್ನೂ ಜೊತೆ ಕೊಡ್ತಾ ಇಲ್ಲ? ಅಥವಾ ಹಳೆ ಸಂಸ್ಕಾರಗಳು ಇನ್ನೂ ಇಮರ್ಜ್ ಯಾಕೆ ಆಗ್ತಾ ಇದೆ? ये सब क्वेश्चन विघ्नों को मिटाने के बजाय बाप की लगन से हटाने के निमित्त बन जाए. ಈ ಎಲ್ಲ ಕ್ವಶನ್ಗಳು ಏನಿದಾವೆ, ಪ್ರಶ್ನೆಗಳು,
ವಿಘ್ನಗಳನ್ನ ತೊಲಗಿಸೋದಕ್ ಬದಲಾಗಿ, ವಿಘ್ನಗಳನ್ನ ತೆಗೆಯೋದಕ್ಕೆ ಬದಲಾಗಿ ತಂದೆಯ ಲಗನಿಂದ ದೂರ ಮಾಡುವಂತಕ್ಕೆ ಈ ಎಲ್ಲ ಪ್ರಶ್ನೆಗಳು ನಿಮಿತ್ತ क्या या बाप के महावाक्य भूल जाते हो? ಬಾಬಾ ಹೇಳ್ತಾರೆ ತಂದೆಯ ಮಹಾವಾಕ್ಯಗಳನ್ನ ಮರೆತು ಬಿಟ್ಟಿದ್ರ ಏನದು कि आप जितना आगे बढ़ेंगे माया भी उतना भिन्न भिन्न रूप से परीक्षा लेने के लिए आएंगे. ಬಾಬಾ ಮುಂಚೆನೆ ಆಲ್ರೆಡಿ ಹೇಳ್ಬಿಟ್ಟಿದ್ರಲ್ಲ, ನೀವು ಹೇಗೆ ಮುಂದಕ್ಕೆ ಬರೆಯೋದಕ್ಕೆ ಪ್ರಯತ್ನ ಮಾಡ್ತಿರೋ, ಎಷ್ಟು ಶಕ್ತಿಯಿಂದ ನೀವು ಮುಂದಕ್ಕೆ ಪ್ರಯತ್ನ ಮಾಡ್ತಿರೋ ಅಷ್ಟೇ ಶಕ್ತಿಯಿಂದನೂ ಸಹ ಮಾಯೆ ಭಿನ್ನ ಭಿನ್ನ ರೂಪಗಳಲ್ಲಿ ನಿಮ್ಮ ಪರೀಕ್ಷೆಯನ್ನ ತಗೊಳ್ಳೋದಕ್ಕೆ ಬರ್ತದೆ. ನಾವು ಆಲ್ರೆಡಿ ಮುಂಚೆನೆ ಹೇಳಿದ್ರಂತೆ परीक्षा लेने के लिए आएंगे लेकिन परीक्षा ही आगे बढ़ने का साधन है ना कि गिराने का. ಈ ಪರೀಕ್ಷೆಗಳು ಏನಿದಾವೆ ಈ ಪರೀಕ್ಷೆಗಳೇ ನಿಮಗೆ ಮುಂದಕ್ಕೆ ಹೋಗುವಂತಹ ಸಾಧನೆ ಆಗಿದರೆ ವಿನಃ ಬೀಳಿಸುವಂತದಲ್ಲ. ಈ ಪರೀಕ್ಷೆಗಳನ್ನ ನೀವು ಫೇಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ರೆ ಇದೇ ನಿಮ್ಮನ್ನ ಮುಂದಕ್ಕೆ ಮೆಟ್ಲು ತರ ಮೇಲೆಗೆ ಕರ್ಕೊಂಡು ಹೋಗುತ್ತೆ. ಇದು ಒಂದೊಂದು ಮೆಟ್ಲು, ಪರೀಕ್ಷೆ ಒಂದು ಮೆಟ್ಲು. ಇದು ಹತ್ತಿದೀವಿ ಅಂದ್ರೆ ಅವು ಮೇಲೆಗೆ ಹೋಗ್, ಇದನ್ನ ಹತ್ತಿದ್ರೆ ಮೇಲೆಗೆ ಹೋಗ್, ತಿಳ್ಕೊಳ್ಳಿ, ಮೇಲೆ ಮೇಲೆಗೆ ಹೋಗ್ತಾ ಇರುತ್ತೆ. तो परीक्षा ही आगे बढ़ने का साधन है. ಈ ಪರೀಕ್ಷೆಗಳೇ ನಿಮಗೆ ಮುಂದಕ್ಕೆ ಹೋಗುವಂತಹ ಸಾಧನೆ ಆಗಿದೆ ವಿನಃ ಬೀಳಿಸುವಂತದಲ್ಲ. ಗಿರಾನೆ का नहीं. क्योंकि कारण के निवारण के बजाय ಬಾಬಾ ಹೇಳ್ತಾರೆ ಕಾರಣ ಬಂತು, ಆ ಕಾರಣವನ್ನ ನಿವಾರಣೆ ಮಾಡಕ್ ಬದಲಾಗಿ ಕಾರಣ ಸೋಚನೆ ಮೇ ಸಮಯ ಗವಾದೆ. ಆ ಕಾರಣದ ಬಗ್ಗೆ ಯೋಚನೆ ಮಾಡೋದ್ರಲ್ಲಿನೇ ನೀವು ಸಮಯವನ್ನ ಕಳೆದು ಬಿಡ್ತೀರಿ. ಅದಕ್ಕೆ ವ್ಯರ್ಥ ಸಂಕಲ್ಪ. ಕಾರಣ ಬಂತ ಅದ್ರ ನಿವಾರಣೆ ಸೋಚಿ, ಸಮಸ್ಯೆ ಬಂತ ಸಮಾಧಾನ ಯೋಚನೆ ಮಾಡಿ, ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ಬೇಡಿ, ಆ ಸಮಾಧಾನ ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡಿ. सोचने में समय गवा देते, शक्ति गवा देते. कारण की बजाय निवारण सोचो. ಬಾಬಾ ಹೇಳ್ತಾರೆ ಅದು ಬಂದಿರುವಂತ ಕಾರಣಕ್ಕೆ ಬಂದಿದೆ, ಈಗ ಆ ಕಾರಣಕ್ಕೆ ಬದಲಾಗಿ ಅದರ ನಿವಾರಣೆ ಬಗ್ಗೆ ಯೋಚನೆ ಮಾಡಿ. और ನಿರ್ವಿಘ್ನ हो जाओ. ನಿವಾರಣೆ ಯೋಚನೆ ಮಾಡಿಕೊಂಡು ಬಾಬಾ ಹೇಳ್ತಾರೆ ನಿರ್ವಿಘ್ನರಾಗಿ. ಎಷ್ಟೆಷ್ಟು ನಾವು ಆ ಸಮಸ್ಯೆನನ್ನ ಸಾಲ್ವ್ ಮಾಡ್ಕೊಳ್ಳುವಂತದಕ್ಕೆ ಯೋಚನೆ ಮಾಡ್ತೀವೋ, ಅದ್ರ ಸೊಲ್ಯೂಷನ್ ಹುಡುಕ್ತಿವೋ, ಬಾಬಾ ಹೇಳ್ತಾರೆ ಅಷ್ಟು ನಾವು ನಿರ್ವಿಘ್ನರಾಗ್ತೀವಿ ಅಥವಾ ಅಷ್ಟು ಸ್ಟೆಪಿಂಗ್ ಸ್ಟೋನ್ ಮುಂದಕ್ಕೆ ಮೇಲಕ್ಕೆ ಹೋಗ್ತಾ ಇರ್ತೀವಿ. ಕ್ಯೂ ಆಯಾ नहीं, ಯಾಕೆ ಬಂತು ಸಮಸ್ಯೆ ಪ್ರಾಬ್ಲಮ್ नहीं, लेकिन यह तो आना ही है. ಬಾಬಾ ಹೇಳ್ತಾರೆ ಇದಂತೂ ಬರಲೇಬೇಕಾಗಿದೆ. ಸ್ಮೃತಿ ಮೇ रहने से, ಇದಂತೂ ಸಮಸ್ಯೆ ಬರಲೇಬೇಕಾಗಿದೆ. ಈ ಸ್ಮೃತಿಯಲ್ಲಿರೋದ್ರಿಂದ ಸಮರ್ಥಿ ಸ್ವರೂಪ ಹೋ ಜಾಯ್. ಆಟೋಮೆಟಿಕ್ ಆಗಿ ನನ್ಗೆ ಬಂದೇ ಬರುತ್ತೆ ಅಂತ ಗೊತ್ತಿದೆ ಮುಂಚೆ. ಸೊ ಅದನ್ನ ನಾನು ನಿವಾರಣೆ ಮಾಡುವಂತ ಸೊಲ್ಯೂಷನ್ ನಾನು ಹುಡುಕಿದ್ರೆ ಅದರಿಂದ ಏನಾಗ್ತೀನಿ, ನಾನು ಸಮರ್ಥಿ ಸ್ವರೂಪರಾಗ್ತೀನಿ. ಇದೊಂದು ಮಾತು. दूसरी बात, छोटे से विघ्नों को क्यों के क्वेश्चन उठाने से. ಸಣ್ಣ ಮಾತುಗಳಲ್ಲಿ ಇನ್ನೊಂದು ಮಾತು ಯಾವುದಂದ್ರೆ, ಸಣ್ಣ ಸಣ್ಣ ವಿಘ್ನಗಳಲ್ಲಿ, ಸಣ್ಣ ಸಣ್ಣ ಸಮಸ್ಯೆಗಳಲ್ಲಿ ಕ್ವೆಶ್ಚನ್, ಕ್ಯೂ ಕೆ ಕ್ವೆಶ್ಚನ್ ಉಠಾನೆ से, ಯಾಕೆ ಅನ್ನುವಂತ ಪ್ರಶ್ನೆ ನೀವು ತೆಗೆದುಕೊಳ್ಳೋದ್ರಿಂದ ವ್ಯರ್ಥ ಸಂಕಲ್ಪೋಂ ಕಿ ಕ್ಯೂ ಲಗ್ ಜಾತಿ. ವ್ಯರ್ಥ ಸಂಕಲ್ಪಗಳ ಒಂದು ವಿಸ್ತಾರ स्टार्ट आಗುತ್ತೆ. व्यर्थ संकल्पों की कतार लग जाती, क्यों लग जाती, और उसी क्यू को समाप्त करने में काफी समय लग जाता है. क्यू ನಲ್ಲಿ ನಿಂತಿದ್ದಾರೆ ಒಂದಾದ್ಮೇಲೆ ಒಂದಾದ್ಮೇಲೆ, ಈಗ ಅದನ್ನ ಸಮಾಪ್ತಿ ಮಾಡೋದ್ರಲ್ಲಿ ಬಹಳ ಟೈಮ್ ವೇಸ್ಟ್ ಆಗುತ್ತೆ. ಯಾಕಂದ್ರೆ ಕ್ಯೂ ನೀವೇ ಸ್ಟಾರ್ಟ್ ಮಾಡಿದ್ರಲ್ವ. ಯಾಕೆ, ವೈ, ಕ್ಯೂ, तो ವೈ ಕ್ಯೂ. ಬಾಬಾ ಹೇಳ್ತಾರೆ ವೈ ಬದಲಾಗಿ ಫ್ಲೈ. ಬಾಬಾ ಹೇಳ್ತಾರೆ ಯಾವಾಗ ವೈ ಬರುತ್ತೆ ದಾದಿ ಹೇಳ್ತಾರೆ ಫ್ಲೈ ಅನಿ, ಸಮಸ್ಯೆ नीचे और मैं ऊपर, तो ವೈ ಫ್ಲೈ है ना, ಎರಡು ಸೈನ್. तो समय लग जाता, इसीलिए मुख्य कमजोरी है, ಅದಕ್ಕೋಸ್ಕರ ಮುಖ್ಯ ವೀಕ್ನೆಸ್ ಆಗಿದೆ ಏನು, जो ज्ञान स्वरूप है अर्थात नॉलेजफुल स्थिति में स्थित होते हुए
ಸೊ ಮುಖ್ಯ ವೀಕ್ನೆಸ್ ಆಗಿದೆ ಯಾರು ನಾಲೆಜ್ಫುಲ್ ಸ್ಥಿತಿಯಲ್ಲಿ ಸ್ಥಿತರಾಗುವಂತವರು ವಿಘ್ನೋं ಪಾರ್ ನಹಿ ಕರ್, ನಾವು ಸ್ಥಿತರಾಗಿಲ್ಲ ಅಂದ್ರೆ ನಾಲೆಜ್ಫುಲ್ ಸ್ಥಿತಿಯಲ್ಲಿ ವಿಘ್ನಗಳನ್ನ ಪಾರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಜ್ಞಾನಿ ಹೋ, नॉलेज ಇದೆ, ಲೇಕಿನ್ ಜ್ಞಾನ್ ಸ್ವರೂಪ್ ಹೋನಾ ಹೈ. ಆ ನಾಲೆಜ್ ನ ಸ್ವರೂಪರಾಗ್ಬೇಕು ಅಂತ. ಜ್ಞಾನ ಎಲ್ಲರ ಹತ್ರ ಇದೆ, ಈ ತರ ಮಾಡ್ಬಾರ್ದು, ಈ ತರ ಮಾಡ್ಬೇಕು, ಹೀಗ್ ಮಾಡ್ಬೇಕು, ಹೀಗ್ ಮಾಡ್ಬಾರ್ದು, ಬಟ್ ಅದರ ಸ್ವರೂಪದಲ್ಲಿ ತಂದಿಟ್ಕೋಬೇಕಂತ. ಅವಾಗ ಅದನ್ನ ನಾವು ಪಾರ್ ಮಾಡ್ಬೋದು. वातावरण भी प्रभाव क्यों डालता है, ಮೂರನೇ ಪ್ರಶ್ನೆ ಇತ್ತಲ್ಲ ಬಾವಲ್ ಮೇಲೆ ಕೇಳಿದೆ. वातावरण भी आपके ऊपर प्रभाव क्यों डालता है, ಈ ವಾತಾವರಣನೂ ಸಹ ನಿಮ್ಮ ಮೇಲೆ ಪ್ರಭಾವ ಯಾಕೆ ಬೀಳಿಸ್ತಾರೆ, उसका भी कारण है, ಅದಕ್ಕೆ ಕಾರಣ ಇದೆಯಾ. अपने पावरफुल वृत्ति द्वारा वायुमंडल को परिवर्तन करने वाले यह स्मृति भूल जाते हैं. ನಿಮ್ಮ ಪವರ್ಫುಲ್ ವೃತ್ತಿಯ ಮೂಲಕ ವಾಯುಮಂಡಲವನ್ನ ಪರಿವರ್ತನೆ ಮಾಡುವಂತವ್ರಾಗಿದ್ದೀನಿ, ನನ್ನ ವೃತ್ತಿ ಮೂಲಕ ಈ ವಾಯುಮಂಡಲವನ್ನ ಪರಿವರ್ತನೆ ಮಾಡುವಂತವ್ರಾಗಿದ್ದೀನಿ ಅನ್ನುವಂತ ಸ್ಮೃತಿನೇ ಮಾರ್ತ್ ಹೋಗ್. ಎಲ್ಲ ಮರುದಲ್ಲಿನೇ ಇರೋದು, ಎಲ್ಲ ಕಾರಣ ಮರುವೆ ಮೇನ್. जब कहते ही हो विश्व परिवर्तक है, ಯಾವಾಗ ನೀವು ಹೇಳ್ತೀರಿ ನಿಮ್ಮನ್ನ ವಿಶ್ವ ಪರಿವರ್ತಕರಾಗಿದ್ದೀರಿ ಅಂತ, विश्व के परिवर्तन में वायुमंडल को भी परिवर्तन करना है ना. ವಿಶ್ವದ ಪರಿವರ್ತನೆಯಲ್ಲಿ ವಾಯುಮಂಡಲವನ್ನೂ ಸಹ ಪರಿವರ್ತನೆ ಮಾಡ್ಬೇಕಲ್ವಾ. ಸೊ ಇದರದ್ದು ಎರಡು ಭಾಗ ಇರುತ್ತೆ, ಇವತ್ತೊಂದು ನಾಳೆ ಒಂದು. ತುಂಬಾ ದೊಡ್ಡ ಮುರಳಿ ಇರೋದ್ರಿಂದ ಅರ್ಧ ಅರ್ಧ, ಇವತ್ತು ನಾಳೆ. तो अशुद्ध को ही शुद्ध बनाने के लिए निमित्त, ಏನು ಅಶುದ್ಧ ಇದೆ ವಾತಾವರಣ, ಈ ಅಶುದ್ಧವನ್ನ ಶುದ್ಧ ಮಾಡುವಂತದಕ್ಕೆ ನೀವು निमित्तरागे. अशुद्ध को शुद्ध बनाने के लिए निमित्त. फिर यह क्यों सोचते हो कि वायुमंडल ऐसा था इसीलिए मैं कमजोर हो गया. आप निमित्त किस लिए, ನೀವು ನಿಮಿತ್ತರ ಏನಕ್ಕೋಸ್ಕರ. ಒಂದು ಅಗರಬತ್ತಿ ನೋಡಿ, ಅಗರಬತ್ತಿ ಯೋಚನೆ ಮಾಡ್ತಾ ಎಷ್ಟು ಗಲೀಜ್ ಸ್ಮೆಲ್ ಇದೆ, ನಾನು ಎಂದೇ ಒಂದು ಸಣ್ಣ ಅಗರಬತ್ತಿ ನಾನೇನ್ ಮಾಡ್ತೀನಿ, सोचता है क्या वो, नहीं, वो जलता है, फिर थोड़ा देर में उसको अपना काम जो करना है वो कर लेता. ಅದ ಕೆಲಸ ಅದು ಮಾಡ್ಬಿಟ್ಟು ವಾತಾವರಣ ಎಷ್ಟು ಬೇಕಷ್ಟು, ಎಷ್ಟು ಸಮಯ ಬೇಕಷ್ಟು ಚೇಂಜ್ ಮಾಡಿಸುತ್ತೆ. ಬಾಬಾ ಹೇಳ್ತಾರೆ ನಿಮ್ಮಲ್ಲಿ ಏನಾಯ್ತು ಪ್ರಾಬ್ಲಮ್, ಅಯ್ಯೋ ನನ್ಕಾಗಲ್ಲ, तो वातावरण चेंज ಮಾಡಿ ಅಂತ. तो सोचते कि वायुमंडल ऐसा था इसीलिए कमजोर हो गया. ಆ ವಾಯುಮಂಡಲ ಆತರ ಇತ್ತು, ನಾನು ವೀಕ್ ಆಗಿದ್ದು. ಬಾಬಾ ಹೇಳ್ತಾರೆ ಇಲ್ಲ, ಕೇಳಂಗಿಲ್ಲ. ಸರ್ವಶಕ್ತಿವಂತ ನೀವು ಆತ್ಮಗಳು ನೀವ್ ಈ ತರ ಹೇಳ್ಕೊಂಡಿದ್ರೆ ಬಾಬಾ ಹೇಳ್ತಾರೆ ಯಾರು ಚೇಂಜ್ ಮಾಡ್ತಾರೆ ವಾತಾವರಣ. ಜಬ್ ಹೇ ಹಿ ಕಲ್ಯುಗಿ ತಮೋ ಪ್ರಧಾನ ಆಸುರಿ ಸೃಷ್ಟಿ, ಇರೋದೇ कलयुग, तमो प्रधान सृष्टि, असुरीय सृष्टि, और उसमें वातावरण अशुद्ध नहीं होगा तो क्या होगा. ಸತ್ಯುಗ ವಾತಾವರಣನೇ ಮುಂಚೆ ಸಿಕ್ಕಿದ್ರೆ ಏನ್ ಚೇಂಜ್ ಮಾಡ್ತೀವಿ. ಒಳ್ಳೆ ವಾತಾವರಣ ಕೊಟ್ರೆ ಬಾಬಾ ನೀ ಚೇಂಜ್ ಮಾಡುವಂತದ್ದು ಏನಿದೆ, ಅಂತದೇ ವಾತಾವರಣ ಏನಿದೆಯೋ ಕೆಟ್ಟೋಗಿದೆಯನ್ನೇ ನೀವು ಸರಿಪಡಿಸ್ಬೇಕು. ತಮೋ ಪ್ರಧಾನ ಅಸುರಿಯ ಸೃಷ್ಟಿ, ಅದರಲ್ಲಿನೂ ವಾತಾವರಣ ಅಶುದ್ಧ ಇಲ್ಲ ಅಂದ್ರೆ ಇನ್ನೇನಾಗಿರುತ್ತೆ. तो तमोगुणी सृष्टि के बीच रहते हुए, ಈ ತಮೋಗುಣಿ ಸೃಷ್ಟಿಯ ಮಧ್ಯದಲ್ಲಿರ್ತಾ वातावरण को परिवर्तन करना यही ब्राह्मणों का कर्तव्य है. ವಾತಾವರಣನನ್ನ ಚೇಂಜ್ ಮಾಡುವಂಥದ್ದು ಇದೇ ಬ್ರಾಹ್ಮಣರ ಕರ್ತವ್ಯ. ಕರ್ತವ್ಯ की स्मृति में रहने से, ಈ ಕರ್ತವ್ಯದ ಸ್ಮೃತಿಯಲ್ಲಿ ನೀವು ಇರೋದ್ರಿಂದ रचयितापन की स्थिति में स्थित रहने से, ನಾನು ರಚಯಿತ, ಓನರ್, ಅಧಿಕಾರಿ, तो ರಚಯಿತನ ಸ್ಥಿತಿಯಲ್ಲಿ ಸ್ಥಿತರಾಗಿರೋದ್ರಿಂದ ವಾತಾವರಣ ಅರ್ಥಾತ್ ರಚನಾ ಕೆ ವಶ ನಹಿ ಹೋಂಗೆ. ನಿಮ್ಮ ರಚನೆ ವಾತಾವರಣ ಅಲ್ವಾ, ನೀವು ರಚಯಿತ. ಸೊ ನೀವು ರಚಯಿತನ ಸ್ಥಿತಿಯಲ್ಲಿ ಸ್ಥಿತರಾಗಿದ್ರೆ ಆವಾಗ ನೀವು ವಾತಾವರಣದ ಅರ್ಥಾತ್ ನಿಮ್ಮ ರಚನೆಗೆ ವಶ आगोदी, रचना के वश नहीं हो. तो जो सोचना चाहिए कि परिवर्तक होके परिवर्तन कैसे करूं,
ಏನು ಯೋಚನೆ ಮಾಡ್ಬೇಕಾಗಿರುವಂತದ್ದು, ನಾನು ಪರಿವರ್ತಕರಾಗಿ ಈ वातावरणನನ್ನ परिवर्तने ಹೇಗ್ ಮಾಡೋದು, इस सोचने के बजाय यह सोचने लग जाते हैं कि वातावरण ऐसा है इसीलिए कमजोरी हो गया हूं. ವಾತಾವರಣ ಆ ತರ ಇದೆ, ಅದಕ್ಕೆ ನಾನು ವೀಕ್ ಆಗಿದ್ದೀನಿ. ಹಾ ಆಮೇಲೆ ನೀವು ರಚಯಿತ ಆಗಿ ಆಟೋಮೆಟಿಕ್ ನಾನು ಹೆಂಗ್ ಚೇಂಜ್ ಮಾಡಬೇಕು ಅಂತ ಅದಕ್ಕೆ ತಕ್ಕಾಗಿರುವಂತ ಯೋಚನೆಗಳು ನಿಮ್ಮಲ್ಲಿ ಬರ್ತವೆ. तो कमजोर हो गए, वातावरण बदलेगा तो मैं बदलू, ಅವ್ರು ಚೇಂಜ್ ಆಗ್ಲಿ ವಾತಾವರಣ ಚೇಂಜ್ ಆಗ್ಲಿ ಆವಾಗ ನೇನ್ ಚೇಂಜ್ ಆಗ. हाँ अच्छा होगा तो स्थिति अच्छी होगी मेरी, ऐसे सोचते. ಈ ವಾತಾವರಣ ಚೆನ್ನಾಗಿದ್ರೆ ನನ್ನ ಸ್ಥಿತಿ ಚೆನ್ನಾಗಿರುತ್ತೆ. ಬಟ್ ಅದನ್ನ ಚೇಂಜ್ ಮಾಡ್ಬೇಕಾಗಿರೋರು ಯಾರು? लेकिन वातावरण को बदलने वाला कौन यह भूल जाते. ಈ ವಾತಾವರಣನನ್ನ ಚೇಂಜ್ ಮಾಡುವಂತವ್ರು ಯಾರು ಅನ್ನುವಂಥದ್ದು ಮರ್ತು ಬಿಡುತ್ತೆ. इसका कारण थोड़े से वातावरण का प्रभाव पड़ जाता. ಈ ಕಾರಣದಿಂದ ಸ್ವಲ್ಪ ವಾತಾವರಣದ ಪ್ರಭಾವ ನಿಮ್ಮ ಮೇಲೆ ಫಸ್ಟ್ ಪಾರ್ಟ್ ಇವತ್ತಿಗೆ ಇಲ್ಲಿ ತನಕ ಮುಗಿಸಿದೆ.